ಶಾಂತಂ ಪದ್ಮಾಸನಸ್ಥಂ ಶಶಿಧರಮಕುಟಂ ಪಂಚವಕ್ರಂ ತ್ರಿನೇತ್ರಂ ಶೂಲಂ ವಜ್ರಂ ಚ ಖಡ್ಗಂ ಪರಶುಮಭಯದಂ ದಕ್ಷಿಣಭಾಗೆ ವಹಂತಂ. ನಮಸ್ಕಾರ. ಸಮಸ್ತ ಲೋಕಕ್ಕೂ ಮಂಗಳವನ್ನು ಉಂಟು ಮಾಡುವ ಆ ಪರಶಿವನ ಪವಿತ್ರ ದಿನವಿದು. ಅಂಧಕಾರವನ್ನು ಸರಿಸಿ ಬೆಳಕಿನೆಡೆಗೆ ಸಾಗುವ ಪವಿತ್ರ ರಾತ್ರಿಯೇ ಈ ಮಹಾಶಿವರಾತ್ರಿ. ಇಂದು ನಾವು ಲಯಕರ್ತ ಭೋಳೇಶಂಕರನ ಮಹಿಮೆಯನ್ನು ತಿಳಿಯೋಣ. ಮಹಾಶಿವರಾತ್ರಿಯು ಕೇವಲ ಒಂದು ಹಬ್ಬವಲ್ಲ, ಅದೊಂದು ಅದ್ಭುತ ಶಕ್ತಿಯ ಜಾಗರಣೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ವೇಳೆ ಉದ್ಭವಿಸಿದ ಹಾಲಾಹಲ ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದ ದೇವ ಆ ಮಹಾದೇವ. ನಮಾಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮವೇದ ಸ್ವರೂಪಂ. ಇದು ಜಗತ್ತಿನ ಆದಿಶಕ್ತಿ ಪಾರ್ವತಿ ಮತ್ತು ಪರಶಿವನ ಕಲ್ಯಾಣ ಮಹೋತ್ಸವ ನಡೆದ ಪವಿತ್ರ ದಿನ. ಈ ದಿನ ಶಿವನು ಲಿಂಗರೂಪಿಯಾಗಿ ಭೂಮಿಯ ಮೇಲೆ ಪ್ರಕಟಗೊಂಡನು. ಶಿವನ ಪ್ರತಿರೂಪವು ನಮಗೆ ಜೀವನದ ಪಾಠವನ್ನು ಕಲಿಸುತ್ತದೆ. ಅವನ ತ್ರಿನೇತ್ರ ನಮ್ಮೊಳಗಿನ ಜ್ಞಾನದ ಸಂಕೇತ. ತಲೆಯ ಮೇಲಿರುವ ಗಂಗೆ ಮನಸ್ಸಿನ ಶುದ್ಧತೆಯನ್ನು ಸೂಚಿಸುತ್ತದೆ. ಮೈಗೆ ಹಚ್ಚಿಕೊಂಡ ವಿಭೂತಿ ಈ ದೇಹ ಶಾಶ್ವತವಲ್ಲ ಎಂಬ ಸತ್ಯವನ್ನು ನಮಗೆ ನೆನಪಿಸುತ್ತದೆ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಶಿವರಾತ್ರಿಯ ಉಪವಾಸ ಮತ್ತು ಜಾಗರಣೆಯ ಹಿಂದೆ ಒಂದು ಅರ್ಥವಿದೆ. ನಾವು ಶಿವನಿಗೆ ಅರ್ಪಿಸುವ ಪ್ರತಿ ಬಿಲ್ವದೊಳವು ನಮ್ಮ ಅಹಂಕಾರವನ್ನು ಕಳೆದುಕೊಳ್ಳುವ ಕ್ರಿಯೆಯಾಗಿದೆ. ತ್ರಿಶಾಕೈಶ್ಚ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಈ ಪವಿತ್ರ ರಾತ್ರಿ ಎಚ್ಚರದಿಂದ ಇರುವುದು ಅಂದರೆ ನಮ್ಮೊಳಗಿನ ಅಜ್ಞಾನವನ್ನು ಓಡಿಸಿ ಜ್ಞಾನದ ದೀಪವನ್ನು ಹಚ್ಚುವುದು ಎಂದರ್ಥ. ಶಿವನು ನಮಗೆ ನೀಡುವ ಸಂದೇಶ ಸರಳ ಜೀವನ, ಉನ್ನತ ಚಿಂತನೆ. ಅತೀಂದ್ರಿಯ ಶಕ್ತಿ ಇದ್ದರೂ ಸ್ಮಶಾನದಲ್ಲಿ ವಾಸಿಸುವ ಆತ ಭೋಳೇಶಂಕರ. ಅವನಿಂದ ನಾವು ಕಲಿಯಬೇಕಾದ್ದು ಕೋಪವನ್ನು ನಿಯಂತ್ರಿಸುವುದು ಮತ್ತು ಎಲ್ಲರನ್ನು ಪ್ರೀತಿಸುವುದು. ವಂದೇ ಶಂಭುಂ ಉಮಾಪತಿಂ ಸುಂದರಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವುದೇ ನಾವು ಶಿವನಿಗೆ ಸಲ್ಲಿಸುವ ನಿಜವಾದ ಭಕ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಶಾನ್ ಬಂಗಾರ ಸ್ಟೋರೀಸ್. ಈ ಮಹಾಶಿವರಾತ್ರಿಯು ನಿಮ್ಮೆಲ್ಲರ ಬಾಳಿನಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ಬನ್ನಿ, ಭಕ್ತಿಯಿಂದ ಒಂದೇ ಸ್ವರದಲ್ಲಿ ಆ ಪವಿತ್ರ ಮಂತ್ರವನ್ನು ಜಪಿಸೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.